ಜನರಿಗೆ ಹೇಳ್ತೀವಿ, ದಯವಿಟ್ಟು ನೀವು ಎಲ್ಲ ಸೇರಿ ವೋಟ್ ಮಾಡಿ ನಮ್ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಸ್ಕೊಡ್ಬೇಕು. ಬಿಜೆಪಿ ಅವ್ರ ತರ ಸುಳ್ಳು ಹೇಳ್ತಕ್ಕಂಥವ್ರಲ್ಲ ನಾವು. ಬಿಜೆಪಿ ಅವ್ರ ತರ ಜನರಿಗೆ ಯಾಮಾರಿಸುವಂತ ಕೆಲಸ ನಾವು ಮಾಡಲ್ಲ. ಯಾರು ಬರಬೇಕು ನಿಮ್ಮ ಅನ್ಸಿಕೆ? ಬ್ಯಾಂಗ್ಳೂರ್ ಸೆಂಟ್ರಲ್ಗೆ ಪಿಸಿ ಮೋಹನ್ ಇದ್ದಾರೆ, ಮನ್ಸೂರ್ ಅಲಿ ಖಾನ್ ಇದ್ದಾರೆ, ನಿಮ್ಗೆ ಯಾರು ಅನ್ಸುತ್ತೆ? ಮನ್ಸೂರ್ ಅಲಿ ಖಾನ್ ಅವರು ಇಲ್ಲಿ ನಿಲ್ಸಿದವ್ರೆ, ಅವ್ರಿಗೆ ನಾವೆಲ್ಲ ವೋಟ್ ಮಾಡಿ ಇಡೀ ಈ ಏರಿಯಾ ಎಲ್ಲರೂ ಸೇರಿ ವೋಟ್ ಮಾಡಿ ಅವ್ರಿಗೆ ಗೆಲ್ಲಿಸ್ತೀವಿ. ನಾನು ಕೈ ಮುಗ್ದಿ ನಿಮ್ಗೆಲ್ಲರಿಗೆ ಕೇಳ್ಕೊಳ್ತೀನಿ, ನನಗೆ ವೋಟ್ ಹಾಕಿದ್ದೆ. ಮತ್ತೆ ನಮ್ಮ ಸಿದ್ದರಾಮಯ್ಯ ಅವರು ಸ್ಕೀಮ್ ತಕೊಂಡ್ ಬಂದಿದವ್ರೆ, ಒಳ್ಳೆ ಸ್ಕೀಮು. ನಾವೆಲ್ಲ ಬಡವರು, ನಾವು ಕೂಲಿ ಕೆಲಸ ಮಾಡೋರು. ಬಂಗ್ಲಾ ಕೆಲಸ ಮಾಡಿದ್ರೆ ನಮ್ಗೆ ತಿಂಗಳಿಗೆ 2,000 ಸಿಗ್ತಾ ಇದೆ. ನಮ್ಗೆ ಬಹಳ ಕಷ್ಟ ಟೈಮ್ ನಲ್ಲಿ ಈ ದುಡ್ಡು ಕೊಡ್ತಾರಲ್ಲ, ರೇಷನ್ ದುಡ್ಡು ಕೊಡ್ತಾರೆ, ಮತ್ತೆ 2,000 ಕೊಡ್ತಾರೆ, ಮತ್ತೆ ಲೈಟ್ ಫ್ರೀ ಕೊಡ್ತಾರೆ, ಮತ್ತೆ ನಮ್ಗೆ ಬಸ್ ಫ್ರೀ ಕಳ್ಸಿದವ್ರೆ. ನಮ್ಮ ಮಕ್ಕಳಿಗೆಲ್ಲ ಕಾರ್ಪೊರೇಷನ್ ಸ್ಕೂಲ್ ನಲ್ಲಿ ಓದಕ್ಕೆ ಒಳ್ಳೆ ಇದು ಮಾಡಿ ಕೊಟ್ಟಿದವ್ರೆ. ಎಲ್ಲಾನು ಒಳ್ಳೇದು ಮಾಡ್ತಾರೆ. ನಮ್ಗೆ ಕಾಂಗ್ರೆಸ್ ಪಾರ್ಟಿನೇ ಬೇಕು. ಎಲ್ಲ ಏರಿಯಾನಲ್ಲಿಯೂ, ಈ ಬೆಂಗಳೂರಿನಲ್ಲಿ ಮತ್ತೆ ಎಲ್ಲ ಇಡೀ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಗೆಲ್ಸ್ಬೇಕು. ದೇವ್ರ ಕಡೆ ನಾವು ಪ್ರೇಯರ್ ಮಾಡ್ತೀವಿ. ನಮ್ ಬ್ಲೆಸ್ಸಿಂಗ್ ಬರೋದು ಮನ್ಸೂರ್ ಅಲಿ ಖಾನ್ ಮತ್ತೆ ಸಿದ್ದರಾಮಯ್ಯ. ನಮ್ ಕಾಂಗ್ರೆಸ್ ಪಾರ್ಟಿನೇ ಬರಬೇಕು. ಇಡೀ ಜನರಿಗೆ ಹೇಳ್ತೀವಿ, ದಯವಿಟ್ಟು ನೀವು ಎಲ್ಲ ಸೇರಿ ವೋಟ್ ಮಾಡಿ ನಮ್ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಸ್ಕೊಡ್ಬೇಕು. ನಾವು ಮುಂದಿನ ಕಾಲದಲ್ಲಿ ನಮ್ ಇಂದಿರಾ ಗಾಂಧಿ ತಾಯಿಯು ನಮ್ಗೆ ಬಹಳ ಸಹಾಯ ಮಾಡಿದವ್ರೆ. ಆ ಅಮ್ಮನಿಗೆ ಧ್ಯಾನ ಮಾಡಿ ಆ ಅಮ್ಮನ ದೈವಕ್ಕೆ ನೀವು ವೋಟ್ ಹಾಕ್ಬೇಕ್ರಿ, ನಾವು ಬೇಡ್ಕೊಳ್ತೀವಿ. ಥ್ಯಾಂಕ್ ಯು. ಇಲ್ಲಿ ಕಾಂಗ್ರೆಸ್ ಬರೋದು ಸರ್, ಅವ್ರು ಬಿಟ್ಟರೆ ಬೇರೆ ಯಾರಿಲ್ಲ. ಇಲ್ಲಿ MLA ಅವರು ಕೆಲಸ ಮಾಡ್ತಾನೆ ಇದ್ದಾರೆ ಸರ್. ವಾಟರ್ ಗೀಟರ್ ಎಲ್ಲ ಅವರೇ ಎಲ್ಲ ಇವರು ಕಾಂಗ್ರೆಸ್ ಸ್ವಲ್ಪ ಕೆಲಸ ನಡೀತಾ ಇದ್ದಾರೆ ಸರ್. ಈ ಸತಿ 3 ಸತಿ PC ಮೋಹನ್ ಬಂದವ್ರೆ, ಒಂದ್ ಕೆಲ್ಸಾನು ಮಾಡಿಲ್ಲ, ಎಲ್ಲಿ ಇದಾರೆ ಅಂತಾನೆ ಅವ್ರು ಕಾಣಿಸ್ತಾ ಇಲ್ಲ. ಈ ಸತಿ ನಮ್ ಮನ್ಸೂರ್ ಅಲಿ ಖಾನ್ ಒಳ್ಳೆ ಎಜುಕೇಟೆಡ್, ಒಳ್ಳೆ ಮನುಷ್ಯ. ಈ ಸತಿ ಅವರೇ ಗೆಲ್ಲಿಯೋದು, 1 lakh ಲೀಡ್ ಅಲ್ಲಿ ಗೆಲ್ಲಿತಾರೆ. ಈ ಸತಿ ಗೆಲ್ಲಿಯೋದು 100% ಮನ್ಸೂರ್ ಅಲಿ ಖಾನ್, ಸೀರಿಯಲ್ ನಂಬರ್ 1. Mansoor Ali Khan, wishing you all the best. इंशाल्लाह जीत आपकी ही होगी, कांग्रेस की ही होगी. ನಾವು 50 ಗಂಟೆನೂ 30 ವರ್ಷದಿಂದನೂ ನಾವು ಕಾಂಗ್ರೆಸ್ ಪಕ್ಷದವರೇ. ನಾವು ಯಾವ ಪಕ್ಷಕ್ಕೂ ಓಟ್ ಹಾಕೋದಿಲ್ಲ, ಕಾಂಗ್ರೆಸ್ಗೆ ಹಾಕ್ತೀವಿ. ಅವರಿಂದ ನಮ್ಗೆ ಅನುಕೂಲ ಇದೆ. BJP ಅವ್ರು ಏನು ಮಾಡಿದ್ದಾರೆ? ಅವರು ಏನೂ ಮಾಡಿಲ್ಲ. ಇಲ್ಲಿ ಬಡವ್ರಿಗೆ ಸಹ ಇರ್ತವ್ರೆ, ಎಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಕಾಂಗ್ರೆಸ್. ಆವಾಗ 300-400 ಬರ್ತಾಯಿತ್ತು, ಇವಾಗ 50 ರೂಪಾಯಿ ಮೇಲೆ ಬರಲ್ಲ. 2,000 ರೂಪಾಯಿ ಇದೆ, ಅಕ್ಕಿ ಕಾಸು ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಬಡವ್ರಿಗೆ ಅನುಕೂಲ ಆಗಿದೆ ಕಾಂಗ್ರೆಸ್ಸಿಂದ. हमने जितना भी फ़ायदा होगा है कांग्रेस के तरफ से, 2,000 आ रही हैं गृह लक्ष्मी के, बस में फ्री हो रहा है, करंट का फ्री हो रहा है, और इसका क्या भाव युवा निधि कर को पढ़े लिखे बच्चों को फ़ायदा कर रही हैं, डिपो के पैसे आते हैं, सब बस से हमने फ़ायदा हो रहा है. वो RS वास्ते भाई कान भी उसमें कितना की फ़ायदा उठा लो रत्ती सुकून से ही. और जितना भी हमने ये कर को ही अब मंसूर अली खान खड़को ही ना, हमें उनको वोट करे तो उन्होंने हमना क्या तभी फ़ायदा करती कर को.
ಕೇವಲ 8 ತಿಂಗಳಲ್ಲಿ ನಮ್ಮ ಸರ್ಕಾರ ಯಾವ ಮಾತನ್ನ ನಾವು ಜನರಿಗೆ ಕೊಟ್ಟಿದ್ದೋ ಅದನ್ನ ಮಾಡಿದ್ದೇವೆ, ಜನರಿಗೆ ಮುಟ್ಟಿಸಿದ್ದೇವೆ. ಇದು ಬಹಳ ಹೆಮ್ಮೆಯ ವಿಚಾರ. ಅದಕ್ಕೇನೆ ಜನರಿಗೆ ನಮ್ಮ ಪಕ್ಷದ ಬಗ್ಗೆ ವಿಶ್ವಾಸ ಇದೆ. ಬಿಜೆಪಿಯವ್ರ ತರ ಸುಳ್ಳು ಹೇಳ್ತಕ್ಕಂಥವ್ರಲ್ಲ ನಾವು. ಬಿಜೆಪಿಯವ್ರ ತರ ಜನರಿಗೆ ಯಾಮಾರಿಸುವಂತ ಕೆಲಸ ನಾವು ಮಾಡಲ್ಲ. ಆದ್ರಿಂದ ಇವತ್ತು ಇಲ್ಲಿಂದನೇ ಬಿಜೆಪಿಯವರು 3 ಬಾರಿ ಇಲ್ಲಿಂದ PC ಮೋಹನ್ MP ಆಗಿ ಹೋಗಿದ್ದಾರೆ. ನಾನು ಕೇಳುವಂತದ್ದು ಬಿಜೆಪಿಯವರಿಗೆ, PC ಮೋಹನ್ ಅವರಿಗೆ, ನಿಮ್ಮ ಕೊಡುಗೆ ಏನು ಸ್ವಾಮಿ? 15 ವರ್ಷದಲ್ಲಿ ಏನ್ ಕೆಲಸ ಮಾಡಿದ್ರಿ ನೀವು? ಇಲ್ಲಿ ಏನನ್ನು ಕೂಡ ಮಾಡಿಲ್ಲ. ತಾವು ವಿಶ್ವಾಸವನ್ನು ಕಳ್ಕೊಂಡಿದ್ದೀರಾ. ನಿಮ್ಮ ಸರ್ಕಾರ ಕೂಡ ಇವತ್ತು ಕೇಂದ್ರದಲ್ಲಿ 10 ವರ್ಷ ಇತ್ತು. ಮೋದಿ ಅವರು ಏನ್ ಮಾಡಿದ್ದಾರೆ ಸಾಮಾನ್ಯ ಜನರಿಗೆ? ಸಾಮಾನ್ಯ ಜನರ ಬದುಕಿನಲ್ಲಿ ಏನ್ ಬದಲಾವಣೆ ತಂದ್ರು? ಏನೂ ಇಲ್ಲ. ಎಲ್ಲ ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡಿದ್ರು, ಪೆಟ್ರೋಲ್ ಡೀಸೆಲ್ ಹೆಚ್ಚು ಮಾಡಿದ್ರು, ಗ್ಯಾಸ್ ಹೆಚ್ಚು ಮಾಡಿದ್ರು, ಬೆಲೆ ಏರಿಕೆ ಹೆಚ್ಚಾಯ್ತು, ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಾಯ್ತು. ಆದ್ರಿಂದ ಇವತ್ತು ಬಿಜೆಪಿಗೆ ವಿಶ್ವಾಸ ಕಳ್ಕೊಂಡಿದ್ದಾರೆ. ಕಾಂಗ್ರೆಸ್ ಬಗ್ಗೆ, ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರದ ಬಗ್ಗೆ ಅಂತೂ ಜನರಿಗೆ ಎಲ್ಲ 100ಕ್ಕೆ 100 ವಿಶ್ವಾಸ ಇದೆ. ಇವತ್ತು ಜನ ನಮ್ಮ ಪರವಾಗಿದ್ದಾರೆ. ಮನ್ಸೂರ್ ಅವ್ರನ್ನ ಗೆಲ್ಲಿಸುವಂತ ಕೆಲಸ ಮಾಡೋಣ, ಒಂದು ಬದಲಾವಣೆ ತರೋಣ ಅಂತ ಹೇಳಿ ಇವತ್ತು ತಾವೆಲ್ಲರೂ ಮನ್ಸೂರ್ ಅವರಿಗೆ ಆಯ್ಕೆ ಮಾಡಬೇಕು, ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಮನ್ಸೂರ್ ಖಾನ್, ನಾನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಭ್ಯರ್ಥಿ, ಬ್ಯಾಂಗ್ಳೂರ್ ಸೆಂಟ್ರಲ್ ಲೋಕಸಭಾ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಗೆ. ನನ್ನ ಸೀರಿಯಲ್ ನಂಬರ್ 1. ತಾವೆಲ್ಲ ನನಗೆ ಮತ ಹಾಕಿರಿ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿರಿ, ದೇಶ ಹಿತಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿರಿ. ನಾನು ಕೈ ಮುಗ್ದು ನಿಮ್ಮೆಲ್ಲರಿಗೆ ಕೇಳ್ಕೊಂತೀನಿ, ನನಗೆ ವೋಟ್ ಹಾಕಿ ಧನ್ಯವಾದ.